ನಿಮಗೆ ಅದರ ಇತಿಹಾಸ ಗೊತ್ತಿರೋದ್ರಿಂದಾನೇ ನೀವು ಈ ಉದಾಹರಣೆ ಕೊಟ್ಟಿದ್ದೀರ. ಆ ಮಣಿ ಸಾಮಾನ್ಯದ್ದಲ್ಲ ಅಂತ ನಿಮಗೆ ಚೆನ್ನಾಗೇ ಗೊತ್ತಿದೆ. ನೋಡಿ ಸರ್, ಆ ಸೂರ್ಯಮಣಿ ನಮ್ಮ ಊರಿನ ಶಕ್ತಿ ದೇವತೆಗೆ ಸೇರಬೇಕಾದ್ದು. ಅದನ್ನು ಕಳ್ಕೊಂಡು ನಾವೆಲ್ಲ ತುಂಬಾ ಕಷ್ಟಪಡ್ತಿದ್ದೀವಿ. ಇದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಸರ್. ಇದು ಒಂದು ಮನೆತನದ ಪ್ರಶ್ನೆ, ನಮ್ಮ ಊರಿನ ಭವಿಷ್ಯದ ಪ್ರಶ್ನೆ. ಐ ಆಮ್ ಸಾರಿ ಸೂರ್ಯ. ನೋಡಿ, ಇದ್ರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಅಪಾಯ. ಇದ್ರ ಹಿಂದೆ ದೊಡ್ಡವ್ರ ಕೈವಾಡ ಇದೆ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನನಗೆ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಚೂರು ಇಷ್ಟ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬರ್ತೀನಿ. ಸರ್, ನನ್ನ ಮಾತು ಕೇಳಿ. ನಿಮಗೇನೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಈ ವಿಷಯದಲ್ಲಿ ನಾನೇನು ಕೇಳಬೇಡಿ. ಐ ಆಮ್ ರಿಯಲಿ ಹೆಲ್ಪ್ಲೆಸ್. ಇದೇನ್ ಲಲಿತಾ, ಇವತ್ತು ಬಹಳ ಸಂತೋಷವಾಗಿದೆಯಲ್ಲ. ಇವತ್ತು ಪೂಜೆ ಚೆನ್ನಾಗಾಯ್ತಲ್ಲ, ಅದಕ್ಕೇನಾ? ಬರೀ ಅಷ್ಟೇ ಅಲ್ಲ ಕಣಯ್ಯ, ಬಹಳ ದಿವಸ ಆದ್ಮೇಲೆ ನಾವಿಬ್ರು ಹೀಗೆ ಸುತ್ತಾಡಕ್ ಬಂದಿದೀವಲ್ಲ, ಮನ್ಸಿಗೊಂಥರ ಹಿತ ಅನಿಸ್ತಾ ಇದೆ. ನಿಜ, ಆದ್ರೆ ನನ್ಗೆ ಯಾಕೋ ಎಲ್ಲ ಅಯೋಮಯವಾಗಿದೆ ಅಂತ ಅನ್ನಿಸ್ತಾ ಇದೆ ಲಲಿತಾ. ಯಾಕಯ್ಯ ಹೀಗೆ ಹೇಳ್ತಾ ಇದೀಯಾ?